ಸ್ವಯಂ ಸಿದ್ಧಗಳ ಬಗ್ಗೆ ಮೆಲ್ಕಾಕೋಣ. ಸ್ವಯಂ ಸಿದ್ಧಗಳು ಅಂದ್ರೆ ಯಾವುದೇ ಪುರಾವೆಗಳಿಲ್ಲದೆ ಸ್ವೀಕರಿಸಲಾಗುವ ಸಾಮಾನ್ಯ ಸತ್ಯ. ಇವುಗಳನ್ನ ನಾವು ಗಣಿತದ ಎಲ್ಲಾ ವಿಭಾಗಗಳಲ್ಲಿ ಬಳಸ್ತೇವೆ. ಅಂದ್ರೆ ಆಧಾರ ಪ್ರತಿಜ್ಞೆಗಳು ಅಂದ್ರೆ ಏನು? ಇವುಗಳು ಕೂಡ ಪುರಾವೆಗಳಿಲ್ಲದೆ ಸ್ವೀಕರಿಸಲಾಗುವ ಸಾಮಾನ್ಯ ಸತ್ಯ. ಆದರೆ ಆಧಾರ ಪ್ರತಿಜ್ಞೆಗಳನ್ನ ನಾವು ಜೈಮಿತಿಯಲ್ಲಿ ಮಾಡುವ ಊಹೆಗಳಲ್ಲಿ ಮಾತ್ರ ಬಳಸ್ತೇವೆ. ಉದಾಹರಣೆಗೆ a+b=b+a ಇದು ಒಂದು ಸ್ವಯಂ ಸಿದ್ಧ. ಎಲ್ಲಾ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಇದು ಒಂದು ಆಧಾರ ಪ್ರತಿಜ್ಞೆ. ಅಂದ್ರೆ ನಾವು ಲಂಬಕೋನಗಳನ್ನ ಜೈಮಿತಿಯಲ್ಲಿ ಬಳಸ್ತೇವೆ ಮತ್ತು ಇದನ್ನ ಓದಿದ್ರೆ ನಮಗೆ ಸಹಜವಾಗಿ ಇದು ಸತ್ಯ ಅಂತ ಕಂಡು ಬರುತ್ತೆ. ನೋಡ್ಬೋದು ನೀವು, ಎಲ್ಲಾ ಲಂಬಕೋನಗಳು ಅಂದ್ರೆ ಎಲ್ಲಾ 90 ಡಿಗ್ರಿಗಳು ಒಂದಕ್ಕೊಂದು ಸಮವಾಗಿರುತ್ತೆ. ನಮ್ಮ ಅಂತಃಪ್ರಜ್ಞೆಯಿಂದನೇ ಇದು ಒಂದು ಸಹಜ ಸತ್ಯ ಅಂತ ತಿಳಿದು ಬರುವಂತಹ ಒಂದು ಹೇಳಿಕೆಯಾಗಿದೆ. ಇದನ್ನ ನಾವು ಆಧಾರ ಪ್ರತಿಜ್ಞೆ ಅಂತ ಕರೀತೇವೆ. ಇಂತಹ ಸ್ವಯಂ ಸಿದ್ಧಗಳನ್ನ ಮತ್ತು ಆಧಾರ ಪ್ರತಿಜ್ಞೆಗಳನ್ನ ಪ್ರಸ್ತಾಪಿಸಿದ ಮಾಸ್ಟರ್ ಮೈಂಡ್ ಬಂದು ಗ್ರೀಕ್ನ ಗಣಿತಜ್ಞ ಯೂಕ್ಲಿಡ್. ವಾಸ್ತವವಾಗಿ ಯೂಕ್ಲಿಡ್ನ ಕೊಡುಗೆ ಎಷ್ಟಿದೆ ಅಂದ್ರೆ ಗಣಿತದ ಒಂದು ಸಂಪೂರ್ಣ ವಿಭಾಗವನ್ನ ಯೂಕ್ಲಿಡ್ನ ರೇಖಾಗಣಿತ ಅಂತ ಕರೆಯಲಾಗಿದೆ. ಬನ್ನಿ ಹಾಗಿದ್ರೆ ಯಾವ ಯಾವ ಆಧಾರ ಪ್ರತಿಜ್ಞೆಗಳಿದೆ ಅಂತ ನೋಡೋಣ. ಒಂದು ಹಾಳೆಯನ್ನ ತಗೊಂಡು ಅದರ ಮೇಲೆ ಒಂದು ಬಿಂದುವನ್ನ ಬರ್ಕೊಳ್ಳೋಣ. ಈ ಬಿಂದುವಿನ ಮೇಲೆ ಎಷ್ಟು ರೇಖೆಗಳನ್ನ ನಾವು ಎಳೆಯಬಹುದು ಅಂತ ಯೋಚನೆ ಮಾಡಿ ನೋಡಿ. ಆ ರೇಖೆಗಳು ಈ ಬಿಂದುವಿನಿಂದ ಹಾದು ಹೋಗಬೇಕು. ನಾವು ನೋಡ್ಬೋದು, ಅನಂತವಾಗಿ ನಾವು ರೇಖೆಗಳನ್ನ ಬರ್ಕೊಳ್ಬಹುದು. ಹಾಗಿದ್ರೆ 2 ಬಿಂದುಗಳನ್ನ ತಗೊಳ್ಳೋಣ. ಈ 2 ಬಿಂದುಗಳ ಮೂಲಕ ನಾವು ಎಷ್ಟು ರೇಖೆಗಳನ್ನ ಎಳ್ಕೊಳ್ಬಹುದು? ನೇರವಾಗಿ ಬರ್ಕೊಳ್ಬಹುದಾದಂತ ರೇಖೆ ಬಂದು ಒಂದೇ ಒಂದು ರೇಖೆ ಮಾತ್ರ. ಅದೇ ವಕ್ರ ರೇಖೆಗಳನ್ನ ಎಷ್ಟು ಬೇಕಾದ್ರೂ ನಾವು ಎಳ್ಕೊಳ್ಬಹುದು. ಆದ್ರಿಂದ ಈ 2 ಬಿಂದುಗಳಿಗೆ ಈ ನೇರವಾಗಿ ಬರ್ಕೊಂಡಿದೀವಲ್ಲ ಈ ರೇಖೆ ಅನನ್ಯವಾಗಿರುತ್ತೆ. ಅಂದ್ರೆ 2 ವಿಭಿನ್ನ ಬಿಂದುಗಳನ್ನ ನೀಡಿದ್ರೆ ಅವುಗಳ ಮೂಲಕ ಹಾದು ಹೋಗುವ ಒಂದು ವಿಶಿಷ್ಟ ರೇಖೆಯನ್ನ ಮಾತ್ರ ನಾವು ಬರ್ಕೊಳ್ಳಿಕ್ಕೆ ಸಾಧ್ಯ. ಇದು ಆಧಾರ ಪ್ರತಿಜ್ಞೆ ಒಂದು ವಿವರಿಸುವಂತಹ ಒಂದು ಅಂಶವಾಗಿದೆ. ಯೂಕ್ಲಿಡ್ನ ಪದಗಳಲ್ಲಿ ಹೇಳಬೇಕಾದ್ರೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಈ 2 ಆಕಾರಗಳನ್ನ ನೋಡಿ. ಇದೆರಡರಲ್ಲಿ ಇರೋ ವ್ಯತ್ಯಾಸವನ್ನ ಗಮನಿಸಿ. ಇದನ್ನ ನಾವು ನಮ್ಮ ಸಣ್ಣ ತರಗತಿಗಳಲ್ಲೇ ಕಲ್ತಿದ್ದೇವೆ. ಈ ನೀಲಿ ಬಣ್ಣದ ಒಂದು ಆಕಾರದಲ್ಲಿ ಆರೋ ಮಾರ್ಕ್ಗಳಿಲ್ಲ, ಆದ್ರೆ ಹಸಿರು ಬಣ್ಣದ ಆಕಾರದಲ್ಲಿ ಕಂಡು ಬರ್ತಿದೆ. ಈ ನೀಲಿ ಬಣ್ಣದ ಆಕಾರದಲ್ಲಿ ಆರೋ ಮಾರ್ಕ್ ಇಲ್ಲದ ಕಾರಣ ಅಂತ್ಯ ಬಿಂದುಗಳಿರುತ್ತೆ. ಹಾಗಾಗಿ ಇದನ್ನ ನಾವು ಏನಂತ ಕರಿತೇವೆ? ರೇಖಾಖಂಡ ಅಂತ ಕರಿತೇವೆ. ಆದರೆ ಈ ಹಸಿರು ಬಣ್ಣದ ಒಂದು ಆಕಾರದಲ್ಲಿ ಆರೋ ಮಾರ್ಕ್ಗಳಿರೋದ್ರಿಂದ ಇದನ್ನ ನಾವು ಅನಿರ್ದಿಷ್ಟವಾಗಿ ಎಳ್ಕೊಳ್ಬಹುದು 2 ಕಡೆಗಳಲ್ಲಿ. ಹಾಗಾಗಿ ಇದನ್ನ ನಾವು ಒಂದು ರೇಖೆ ಅಂತ ಕರಿತೇವೆ. ರೇಖಾಖಂಡದಲ್ಲಿ ನಾವು ಈಗಾಗಲೇ ನೋಡಿದಂತೆ ಅಂತ್ಯ ಬಿಂದುಗಳಿರೋದ್ರಿಂದ ಇದು ಅಂತ್ಯಗೊಳ್ಳೋದ್ರಿಂದ ಇದರ ಅಳತೆಯನ್ನ ಕೂಡ ನಾವು ಕಂಡುಹಿಡಿಬಹುದು. ಆದರೆ ರೇಖೆ ಅಂತ್ಯಗೊಳ್ಳೋಲ್ಲ. ಈ ರೇಖಾಖಂಡ ಮತ್ತು ರೇಖೆಯನ್ನ ಆಧರಿಸಿ ಆಧಾರ ಪ್ರತಿಜ್ಞೆ 2 ಇದೆ. ಅದೇನು ಅಂತ ನೋಡೋಣ. 2 ಅಂತ್ಯ ಬಿಂದುಗಳು ಕಂಡು ಬರ್ತಿದೆ ನಮಗೆ. ಒಂದು ಸರಳ ರೇಖೆ ಇದೆ ಅದೆರಡರ ನಡುವೆ. ಅಂದ್ರೆ ಇದು ಒಂದು ರೇಖಾಖಂಡ. ರೇಖಾಖಂಡವನ್ನ ನಾವು 2 ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ಎಳೆದ್ರೆ ಇದು ಒಂದು ರೇಖೆಯನ್ನ ಕೊಡುತ್ತೆ. ಅಂದ್ರೆ ಒಂದು ರೇಖೆಯನ್ನು ರೂಪಿಸಲು ಒಂದು ರೇಖಾಖಂಡವನ್ನು 2 ಬದಿಗಳಲ್ಲಿ ವಿಸ್ತರಿಸಬಹುದು. ಇದು ಒಂದು ಆಧಾರ ಪ್ರತಿಜ್ಞೆ 2. ಇದೇ ಯೂಕ್ಲಿಡ್ನ ಪದಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅಂದ್ರೆ PQ ಇದನ್ನ ಅನಿರ್ದಿಷ್ಟವಾಗಿ
ವಿಸ್ತರಿಸಬಹುದು ನಾವು. ಆಗ ನಮಗೆ ಒಂದು ರೇಖೆ ಸಿಕ್ಕತ್ತೆ.